ಸಿರಸಿಯಿಂದ ಬಾಳೆಸರಕ್ಕೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಮಾರ್ಗ ಮಧ್ಯದಲ್ಲಿ ಹಾಳಾದ ಪರಿಣಾಮ ಪ್ರಯಾಣಿಕರು ತಾಸುಗಳ ಕಾಲ ಪರದಾಡುವಂತಾಯಿತು. ಕೆಎಸ್ಆರ್ಟಿಸಿಯ ಹಳೆ ಡಕೋಟಾ ಬಸ್ಗಳು ಪದೇ ಪದೇ ಹಾಳಾಗುತ್ತಿರುವುದರಿಂದ ಪ್ರಯಾಣಿಕರು ರಸ್ತೆ ಮಧ್ಯದಲ್ಲಿ ಪರದಾಡುವುದು ಸಾಮಾನ್ಯ ಎಂಬಂತಾಗಿದೆ. ಅದರಂತೆ ಸಿರಸಿಯಿಂದ ಬಾಳೆಸರಕ್ಕೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಮಾರ್ಗ ಮಧ್ಯದಲ್ಲಿ ಹಾಳಾದ ಕಾರಣಕ್ಕೆ ಬಸ್ ಚಾಲಕ ಪ್ರಯಾಣಿಕರ ಸಮೇತ ಬಸ್ ಅನ್ನ ನೇರವಾಗಿ ಸಿರಸಿ ಡಿಪೋಗೆ ಹೊಡೆದಿದ್ದಾನೆ. ಬಸ್ ರಿಪೇರಿ ಆಗುವವರೆಗೂ ಗೇಟಿನ ಮುಂಭಾಗ ಕಾಯಿರಿ ಎಂದು ಹೇಳಿದ್ದರಿಂದ ಆಕ್ರೋಶಗೊಂಡ ಪ್ರಯಾಣಿಕರು ಬದಲಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಡಿಪೋ ಮ್ಯಾನೇಜರ್ ಅವರನ್ನ ಆಗ್ರಹಿಸಿದ್ದಾರೆ. ಈಗಾಗಲೇ 40 ರಿಂದ 45 ಜನ ಪ್ರಯಾಣಿಕರ ಟಿಕೆಟ್ ಅನ್ನು ಬಸ್ ನಿರ್ವಾಹಕರು ತೆಗೆದಿದ್ರು. ಇದರಿಂದ ಕೋಪಗೊಂಡ ಪ್ರಯಾಣಿಕರು ಸಿರಸಿಯಿಂದ ಬಾಳೆಸರಕ್ಕೆ ಬದಲಿ ಬಸ್ ಬಿಡುವಂತೆ ಪ್ರಯಾಣಿಕರು ಪಟ್ಟು ಹಿಡಿದಾಗ ಡಿಪೋ ಮ್ಯಾನೇಜರ್ ಸವಿತಾ ಪಾಟೀಲ್ ಅವರು ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಬದಲಿ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತ ಪಿಎಸ್ಐ ಸಾಯಿನಾಥ್ ಮತ್ತು ಗುರುಪ್ರಸಾದ್ ಹಾಗೂ ಪ್ರಯಾಣಿಕರು ಇದ್ರು. ಟಿಕೆಟ್ ಎಲ್ಲ ತೆಗೆದಿದ್ರು. ನಾವು ಹಾಳಾಗದೆ ಸ್ಟೇರಿಂಗ್ ಆಯಿಲ್ ಇಲ್ಲ ಅಂತ ಹೇಳಿದ್ರು. ಸ್ಟೇರಿಂಗ್ ಆಯಿಲ್ ಇಲ್ಲ ಅಂತ ಹೇಳಿದ್ರೆ ಬಸ್ ಇದು ಡಿಪೋ ಹೋಗ್ಬೇಕು ಅಂತ ಹೇಳಿದ್ರು. ಡಿಪೋ ಹೋಗಿ ಬಸ್ ಎಲ್ಲ ಲಗೇಜ್ ಗಾಡಿಯಲ್ಲಿ ಉಳಿದ್ರೆ ನೀವು ಇಳಿಯಾರ ಮೇಡಮ್ ಹೇಳಿದ್ರು ಹೊರಗೆ ಹೋಗ್ರಿ ಅಂದ್ರೆ ಜನ ಇದ್ದಕ್ಕೆ ನೀವು KSRTC ಇದೆಯಲ್ಲ ಹೊರಗೆ ಹೋಗ್ರಿ, ಹೊರಗೆ ಯಾರು ಗಂಟು ತಿಂದಿದೆ ಇಲ್ಲಿ ಸ್ವಲ್ಪ ನಿಯತ್ತಾಗಿ ಮಾತಾಡ್ಬೇಕು. ಅವರು ವರ್ಕರ್ಸೇ, ನಾವು ವರ್ಕರ್ಸ್ ಆಗಿ ರಿಟೈರ್ಮೆಂಟ್ ಆಗಿದ್ದೇವೆ. ಸ್ವಲ್ಪ ನಿಯತ್ತಿ ಇರಬೇಕು. ಹೊರಗೆ ಹೋಗೋರು ಇಷ್ಟು ಜನ ಇಲ್ಲ, ಅಷ್ಟು ಜನ ಇದೆ ಪ್ಯಾಸೆಂಜರ್ ಅಲ್ಲ ಪಾಪ. ಹೊರಗೆ ಹೋಗ್ರಿ ಅಂತ ಡ್ರೈವರ್ ಹೇಳಿದ್ರಲ್ಲ ಲಗೇಜ್ ಇಡ್ಲಿಕ್ಕಲ್ಲಿ. ಈಗ ನೀವು ಎಲ್ಲಿಂದ ಬಂದ್ರಿ? ನಾವು ಸಿರ್ಸಿಂದಾನೆ. ಅದೇ ಬಸ್ಸಲ್ಲೇ ಬಂದ್ರಾ? ಬಸ್ನಲ್ಲೇ ಬಂದೇವೆ. ಟಿಕೆಟ್ ಎಲ್ಲ ಇಲ್ಲಿ ನೋಡ್ರಿ. ಈ ಬಸ್ ಹಾಳಾಗಿದೆ. ಬಸ್ ಹಾಳಾಗ ಡಿಪೋ ಹೋಗ್ಬೇಕು. ಬೇರೆ ಬಸ್ಸಿನ ವ್ಯವಸ್ಥೆ ಮಾಡಿ ಕೊಡೋದಿಲ್ಲ ಅಂದ್ರೆ ಹೆಂಗೆ? ಮೇಡಮ್ ಹೇಳ್ತಾರೆ ಹೊರಗೆ ಹೋಗ್ರಿ ಅಂತ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.